ನಮಸ್ಕಾರ ಪ್ರೀತಿ ವೀಕ್ಷಕರಿಗೆ. ವಿಜಯಪುರದಿಂದ ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ ಕುಂಬಾರ್ ಅವರು ಇಂದಿಗೆ 8 ದಿನ ಪ್ರಯಾಣ ಕ್ರಮಿಸಿದ್ದಾರೆ. ಇಲ್ಲಿಗೆ 260ರಿಂದ 70 ಕಿಲೋಮೀಟರ್ ಪ್ರಯಾಣಿಸಿದಿಂದ ಆಗಿದೆ. ವೀಕ್ಷಕರೇ, ಅವರು ಲಾತೂರ್ ಜಿಲ್ಲೆ ಚಾಕೂರ್ ತಾಲೂಕಿನಿಂದ ರಾತ್ರಿ ಹೊತ್ತು ವಸತಿ ಮಾಡಿ ನಂತರ ಮಮದಾಪುರ ಎಂಬ ಗ್ರಾಮದಲ್ಲಿ ಇವತ್ತು ಹಾಲ್ಟ್ ಮಾಡಲು ಯೋಚಿಸಿದ್ದಾರೆ. ವೀಕ್ಷಕರೇ, ಮಮದಾಪುರ ಗ್ರಾಮವು ಇದು ಚಿಕ್ಲಿ ತಾಲೂಕು ಮಮದಾಪುರ ಗ್ರಾಮ ಬರುತ್ತದೆ. ಇದು ಜಿಲ್ಲೆ ಬಂದು ಬುಲ್ದನ್ ಡಿಸ್ಟಿಕ್ ಬರ್ತದೆ. ಇದು ವಿದರ್ಭ ಕೊಂಕಣ ಏರಿಯಾ ಎಂದು ಕರೆಯುತ್ತಾರೆ. ವೀಕ್ಷಕರೇ, ಮಹಾರಾಷ್ಟ್ರದ ವಿಶೇಷ ಈ ಗ್ರಾಮದ ಬಗ್ಗೆ ಹೇಳಬೇಕಂತಂದ್ರೆ, ಮಮದಾಪುರ ಗ್ರಾಮದಲ್ಲಿ ಶಿವನ ಮಂದಿರ ಹೊಂದಿದೆ. ಪ್ರವಾಸಿಗರು ಹಲವಾರು ಇಲ್ಲಿ ಈ ಶಿವನ ಮಂದಿರ ಬಂದಿರ್ತಾರೆ. ಆದ ಕಾರಣ ಇವತ್ತು ರಾತ್ರಿ ಅವರು ಈ ಶಿವನ ಮಂದಿರದಲ್ಲಿ ಉಳಿದುಕೊಳ್ಳಬೇಕೆಂದು ರಾತ್ರಿ ಹೊತ್ತು ಸಾಗ್ತಾ ಇದ್ದಾರೆ. ಮಮದಾಪುರ ಗ್ರಾಮದ ಒಂದು ಹವೇ ರಸ್ತೆಯನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ವೀಕ್ಷಕರೇ, ಮಮದಾಪುರ ಗ್ರಾಮದಲ್ಲಿ ಶಿವನ ಒಂದು ಸುಂದರವಾದ ಮಂದಿರ ಇದೆ. ಆ ಮಂದಿರದಲ್ಲಿ ಮುಂಚೆ ಯಾಕಂದ್ರೆ ಎಲ್ಲರ ಯಾವ ಊರಿಗೆ ಸ್ಟೇ ಮಾಡ್ಬೇಕಂದ್ರೆ, ಯಾವುದೇ ಊರಲ್ಲಿ ಮಂದಿರದಲ್ಲಿ ಉಳ್ಕೋಬೇಕಂತಂದ್ರೆ ಅದಕ್ಕಿಂತ ಮುಂಚೆ ಹೋಗಿ ಒಂದು 5-6 ಕಿಲೋಮೀಟರ್ ಮುಂಚಿತವಾಗಿ ಬೈಕ್ ಮೇಲೆ ಹೋಗಿ ನಾವು ಇಲ್ಲಿ ಇವತ್ತು ರಾತ್ರಿ ಉಳ್ಕೋಬೇಕು ಅಂದ್ಕೊಂಡು ಅವರಲ್ಲಿ ಕೇಳಿಕೊಂಡು ಉಳ್ಕೋದು. ವೀಕ್ಷಕರೇ, ಅಲ್ಲಿ ಅವ್ರು ಏನು ಸೂಕ್ತವಾದ ಒಂದು ಸ್ಥಳವನ್ನು ಹೇಳ್ತಾರೆ. ಇಂಥಲ್ಲಿ ನೀವು ಈ ಜಾಗದಲ್ಲಿ ಉಳ್ಕೊಳ್ಳಿ, ಈ ದೇವಸ್ಥಾನ ಉಳ್ಕೊಳ್ಳಿ, ಇಲ್ಲಿ ನಿಮಗೆ ಇದು ಸೂಕ್ತವಾಗಿರ್ತದೆ ಅಂತ ಅಂದ್ಕೊಂಡಿದ್ದಾರೆ. ಅದೇ ರೀತಿ ದೇವಸ್ಥಾನದ ಒಳಗೆ ಭಾರವನ್ನು ಇಳಿಸಿ ಎಲ್ಲಪ್ಪ ಅಂತಂದ್ರೆ ಒಂದು ವಿಡಿಯೋ ಮಾಡೋ ಸಲುವಾಗಿ ಒಂದು ರಸ್ತೆ ಬೀದಿಯಲ್ಲಿ ನಿಂತುಕೊಂಡು, ಯಾಕಂದ್ರೆ ಅಲ್ಲಿ ಸರಿಯಾದ ಬೆಳಕಿಲ್ಲದ ಕಾರಣ ಸರಿಯಾದ ಒಂದು ಸೂಕ್ತವಾದ ವಿಡಿಯೋ ಬರೋದಲ್ಲ ತಂದ್ಕೊಂಡು ಅವರೊಂದು ರಸ್ತೆಯಲ್ಲಿ ಯಾಕಂದ್ರೆ ಒಂದು ಫ್ರೀಡಮ್ ಆಗಿರಬೇಕು ಅಂತ ಉದ್ದೇಶದಿಂದ ಒಂದು ಮುಖ್ಯ ರಸ್ತೆಗಳು ನಿಂತ್ಕೊಂಡು ತಮ್ಮ ಒಂದು ಅನಿಸಿಕೆಯನ್ನು ಹೇಳ್ತಾ ಇದ್ದಾರೆ. ನಾ ಇಲ್ಲಿವರೆಗೆ ಬಂದಿರತಕ್ಕಂಥ ಆಯಾಸದ ಮತ್ತು ಹಾಗೂ ಪ್ರಯಾಣ ಯಾವ ಥರ ಇದಾಯಿತು, ಹಾಗೂ ಎಲ್ಲರ ಗುರು ಹಿರಿಯರ ಆಶೀರ್ವಾದ ಎಲ್ಲರೂ ನಮ್ಮ ಮೇಲೆ ಇರಲಿ ಅಂತ ಹೇಳಿಕರೆ ತಮ್ಮದೇ ಆದಂಥ ಒಂದು ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಕೇದಾರ್ ಕುಂಬಾರ್ ಹಾಗೂ ನೂರ್ ಅಹ್ಮದ ಅದರ ಜೊತೆಗೆ ವಿವೇಕ್ ಕುಂಬಾರ ಅವರು ತಮ್ಮದೇ ಆದಂಥ ಅನಿಸಿಕೆಗಳನ್ನು ಹೇಳಿ, ನಾವು ಇಲ್ಲಿ ಸಾಗಿರ್ತಕ್ಕಂಥ ಪ್ರಯಾಣ ಹಾಗೂ ಗುರು ಹಿರಿಯರ ಆಶೀರ್ವಾದ ಎಲ್ಲವನ್ನು ಇರಲಿ ಎಂದು ಹೇಳಿ ಇದನ್ನು ಒಂದು ವಿಡಿಯೋ ಮಾಡಿದ್ದಾನೆ. ವೀಕ್ಷಕರೇ, ಆತ್ಮೀಯರೇ, ಎಂದಿನಂತೆ ಕೇದಾರ್ ಕುಂಬಾರನು ಅಹಮದಾಪುರ ಗ್ರಾಮದಲ್ಲಿ ರಾತ್ರಿ ಹೊತ್ತು ಸಮಯ ಕಳೆದದ್ದು, ಹಾಗೆ ಬೆಳಗಿನ ಜಾವ 4 ಗಂಟೆಯಿಂದ ಹೊರಡುವುದು ಅದು ಪ್ರತಿದಿನ ಅವರ ರೂಢಿ. ಬೈಕ್ನಲ್ಲಿ ಚಲಿಸ್ತಾ ಇದ್ದ ಕೇದಾರ್ ಕುಂಬಾರನು ಒಂದು ವಿಹಂಗಮನವನ್ನು ನೋಡಬಹುದು. ಯಾಕಂದರೆ ಅವರು ಮುಂಚಿತವಾಗಿ ಇನ್ನೊಂದು ಹೋಗಿದ್ದಾರೆ. ಅವರು ಯಾರು ಕೇದಾರ್ ಕುಂಬಾರ. ಇನ್ನೊಂದು ವಿವೇಕ ಕುಂಬಾರವನು ತಾನು ಬೈಕ್ನಲ್ಲಿ ಹೊತ್ಕೊಂಡು ಹೋಗುವಾಗ ಒಂದು ಸುಂದರವಾದ ರೋಡ್ನಲ್ಲಿ ಇರ್ತಕ್ಕಂಥ ಹವೆಯಲ್ಲಿ ಹೋಗ್ತಕ್ಕಂಥದ್ದನ್ನು ಒಂದು ವಿಡಿಯೋ ಮಾಡಿದ್ದಾರೆ. ವೀಕ್ಷಕರೇ, ಅಲ್ಲಿ ನೋಡ್ಬೋದು ನೀವು ಯಾವ ಏರಿಯಾದ ಇದರಲ್ಲಿ ರೋಡ್ಗಳು ಯಾವ ಥರ ಇದ್ದಾವೆ ನೀವು ಈ ವಿಡಿಯೋದಲ್ಲಿ ಕಾಣಬಹುದು. ವೀಕ್ಷಕರೇ, ಮೊನ್ನೆ ಹಾಗೆ ಇವತ್ತು ಅವರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಯಾವ ದೇವಸ್ಥಾನದಲ್ಲಿ ಒಂದು ಸೂಕ್ತವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅಲ್ಲಿ ಇಳಿದುಕೊಂಡು ಅವರು ತಮ್ಮದೇ ಆಹಾರವನ್ನು ತಮ್ಮದೇ ಊಟಕ್ಕಾಗಿ ಸಾಯಂಕಾಲವನ್ನು ಅವರು ತಾವೇ ಸ್ವಂತ ಅಡುಗೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ವೀಕ್ಷಕರೇ, ಮೊನ್ನೆ ಹಾಗೆ ಇವತ್ತು ಯಾವುದೇ ರೀತಿ ತೊಂದರೆ ಆಗಿಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥ ಒಂದು ಭಾಗ ಬಿಟ್ಟು ಭಾಗದಲ್ಲಿ ಒಂದೊಂದು ಆಹಾರ ಪದ್ಧತಿಯನ್ನು ಬೇರೆ ಬೇರೆ ಇರ್ತದೆ. ಯಾಕಂದರೆ ಕೆಲವೊಂದು ಪ್ರಯಾಣಿಸುವಾಗ ಆಯಿಲ್ ಫುಡ್ ಇರ್ತದೆ, ತಿನ್ನಬಾರ್ದು. ಅದ್ರ ಸಂಬಂಧ ಅವರು ತಾವೇ ಒಂದು ಸ್ಟೋವನ್ನು ತೊಗೊಂಡು ಅದರಲ್ಲೇ ಒಂದು ಬೈಕ್ ಮೇಲೆ ಇಟ್ಕೊಂಡು ಅಲ್ಲೇ ಒಂದು ಉಳ್ಕೊಂಡು ಅದನ್ನು ಆಹಾರವನ್ನು ಸಿದ್ಧಪಡಿಸ್ತಾರೆ. ವೀಕ್ಷಕರೇ, ನೀವು ನೋಡ್ಬೋದು. ವೀಕ್ಷಕರೇ, ಅಲ್ಲಿ ಕೇದಾರ್ ಹಾಗೂ ನೂರ ಇಬ್ಬರು ಪಾದಯಾತ್ರೆಯನ್ನು ಕೈಗೊಂಡಿರೋದು ನೀವು ಅಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದ್ದಾನೆ ನೋಡಿ. ಅವನು ತನ್ನ ಪಾಡಿಗೆ ತಾನು ಹಾಗೇ ನಡೀತಾ ಇರ್ತಾನೆ. ನೀವು ವಿಡಿಯೋ ಮಾಡಿರಿ, ವಿಡಿಯೋ ಮಾಡದೇ ಇರಿ, ನೀವು ಏನೇ ಮಾಡ್ಕೊಳ್ರಿ, ಅವನು ತನ್ನ ಎಲ್ಲಿ ನಿಲ್ಲಿಸ್ಬೇಕಂದ್ರೆ ನಿಲ್ಲಿಸೋದು, ಹೋಗಿ ಪ್ರಯಾಣ ಮಾಡ್ಬೇಕಂದ್ರೆ ತನ್ನ ಪಾಡಿಗೆ ತಾನು ಪ್ರಯಾಣ ಮಾಡ್ತಾ ಇರ್ತಾನೆ. ವೀಕ್ಷಕರೇ, ಒಂದು ರಸ್ತೆಯ ಬದಿಯಲ್ಲಿ ತನ್ನದೇ ಆದಂಥ ಒಂದು ವೇಯದಲ್ಲಿ ಭಾರವನ್ನು ಒಂದಿಷ್ಟು ಕೆಲವು ಸಮಯ ಈ ತಲೆಯ ಮೇಲೆ ಹೊತ್ತುಕೊಂಡು, ಇನ್ನು ಕೆಲವು ಸಮಯ ಹೆಗಲ ಮೇಲೆ ಹೊತ್ತುಕೊಂಡು ಭಾರವನ್ನು ಹೋಗ್ತಾನೆ ಇರ್ತಾನೆ. ಪ್ರೀತಿಯ ವೀಕ್ಷಕರೇ, ಯಾವುದೇ ಒಂದು ವಸ್ತುವನ್ನು ಹೋಗ್ಬೇಕಾದ್ರೆ ನಾವು ಎಷ್ಟು ಒಂದು ಭಾರವನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು ಕೆಲವೊಂದು ಕಿಲೋಮೀಟ್ರ್, 2 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಇಷ್ಟನ್ನು ಸಾಧ್ಯ ಅದ. ಅದನ್ನು ಮೀರಿಸಿಬಿಟ್ಟಿದೆ ನಾವು. ಯಾರು ಕೇದಾರ್ನವರು ಯಾವ ಥರ ಅಂತಂದರೆ ಎಷ್ಟು ಹಾಗೆ ಹೊತ್ತುಕೊಳ್ಳೋದು, ಹಾಗೆ ಪ್ರಯಾಣ ಬಳಸೋದು, ಹಾಗೆ ಸ್ವಲ್ಪ ಸಮಯ ಕಳೆಯೋದು, ಊಟ ತಿಂಡಿಗೆ ಅಷ್ಟೇ ರೆಸ್ಟ್ ಮಾಡೋದು, ಸ್ವಲ್ಪ ಮಲಗೋ ಟೈಮ್ ಅಷ್ಟೇ ಮಾಡೋದು, ಅಲ್ಲಿಂದ ಪ್ರಯಾಣ ಹಾಗೆ ಬೆಳೆಸ್ತಾ ಇರೋದು. ಇದು ಯಾವ ಥರ ಅಂತಂದರೆ ಇದು ಜನಗಳಿಗೆ ಒಂದು ಇದು ಏನಪ್ಪ ಈ ಥರನೂ ಮಾಡ್ಬೋದಾ ಅಂತಕ್ಕಂಥ ಭಾಳ ಆಶ್ಚರ್ಯಕರ ಅನ್ನಿಸ್ತದೆ. ವೀಕ್ಷಕರೇ, ಅವನು ಬೆಳಗ್ಗೆ 4 ಗಂಟೆ ಆಯ್ತು ಅಂದ್ರೆ ಆಯ್ತು, ಅಷ್ಟರೊಳಗೆ 4 ಗಂಟೆ ಮುಂಚಿತವಾಗಿ ಎಲ್ಲ ತಾನು ದಿನನಿತ್ಯವಾದ ಕರ್ಮವನ್ನು ಮುಗಿಸಿಕೊಂಡು ಸ್ನಾನಗಿನ ಮಾಡಿಕೊಂಡು 4-4:15ರಿಂದ ತನ್ನ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ವೀಕ್ಷಕರೇ, ಅವನು ಕೇದಾರನು ಪಾದಯಾತ್ರೆ ಮಾಡುವಾಗ ಅವನ ಪಕ್ಕದಲ್ಲಿರ್ತಕ್ಕಂಥವ್ರು ಹಾಗೆ ಹೇಗೆ ಅವರು ಓಡಾಡಿಕೊಂಡು ಅತ್ತ ಇತ್ತ ಅವಸರದಿಂದ ಹೆಜ್ಜೆಯನ್ನು ನಿಲ್ಕೊಂಡು ಹೋಗ್ತಾ ಇರ್ತಾರೆ. ವೀಕ್ಷಕರೇ, ಆದರೆ ಅವನು ಕೇದಾರನ ತನ್ನದೇ ಆದಂಥ ಒಂದು ಏನು ಸ್ಟೆಪ್ಪನ್ನು ಇಡ್ತಿದ್ದಲ್ಲ, ಆ ಹೆಜ್ಜೆಯನ್ನು ಹಿಡ್ಕೊಂಡು ತಾನೇ ರೂಢಿಯಲ್ಲಿ ಅದನ್ನು ಹೋಗ್ತಾ ಇರ್ತಾನೆ. ಅದ್ರ ಜೊತೆಗೆ ನೀವು ಇಲ್ಲಿ
ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದ್ರ ಜೊತೆಗೆ ಒಂದು ಯಾರ್ದಪ್ಪ ಅಂತಂದ್ರೆ ಶ್ರೀರಾಮನ ಒಂದು ಧ್ವಜವನ್ನು ಕಾಣಿಸ್ತಾ ಇದೆ. ಪ್ರಭು ಶ್ರೀರಾಮನ ಧ್ವಜವನ್ನು ಬೈಕ್ ಮೇಲೆ ಕಟ್ಕೊಂಡಿದ್ದಾರೆ. ಅದನ್ನು ಹಾಗೆ ಅವರ ಜೊತೆಗೆ ಈ ಪ್ರಭು ಶ್ರೀರಾಮನ ಧ್ವಜ ಜೊತೆಗೆ ಇವರು ಹಾಗೆ ಪ್ರಯಾಣಿಸ್ತಾ ಇರ್ತಾರೆ. ವೀಕ್ಷಕರ ಒಂದು ಪಾದಯಾತ್ರೆ ಬಗ್ಗೆ ಅವರಿಗೆ ಒಂದು ಜನಗಳಿಗೆ ಹಾದಿ ರಸ್ತೆಯಲ್ಲಿ ಹೋಗೋರಿಗೆ ಒಂದು ನೋಡುವಾಗ ಗುರುತಿಸುವ ಹಾಗೆ ಒಂದು ಇವರು ಪಾದಯಾತ್ರೆ ಹೊರಟಿದ್ದಾರೆ. ಅವರಿಗಾಗಿ ಒಂದು ವಿಜಯಪುರ ಟು ಅಯೋಧ್ಯೆ ಒಂದು ಪಾದಯಾತ್ರೆ ದೊಡ್ಡದಾದ ಒಂದು ಬ್ಯಾನರ್ ಇರಬೇಕು. ವೀಕ್ಷಕರು ಊಟವನ್ನು ಮಾಡೋಕ್ಕಿಂತ ಮುಂಚೆ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಒಂದು ಟಿಫನ್ ಆಗಿರ್ಬೋದು, ಒಂದು ಯಾವುದೇ ಊಟ ಮಾಡುವ ಯಾವುದೇ ರೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ಯಾವುದೇ ಅದನ್ನು ಮಾಡ್ಕೋಬೇಕಾ ಅದರದ್ದೇ ಅಂತ ಒಂದು ಸಲಕರಣೆ ಬೇಕಾಗ್ತದೆ. ತರಕಾರಿ ಸೊಪ್ಪುಗಳನ್ನು ಬೇಕಾಗ್ತದೆ. ಅದನ್ನು ಹಳ್ಳಿಗಳಲ್ಲಿ ತಾವು ಬಿಡ್ತಕ್ಕಂಥ ಒಂದು ದೊಡ್ಡ ಯಾವುದೋ ಒಂದು ಊರಿತ್ತಂದ್ರೆ ಊರಲ್ಲಿ ಒಂದು ಅಂಗಡಿಗಳಲ್ಲಿ ಹೋಗಿ ಅದನ್ನು ಮೆಣಸಿಕಾಯಿ ಅಲ್ಲಿ ಅದು ಸೊಪ್ಪುಗಳನ್ನು ಖರೀದಿ ಮಾಡಿಕೊಂಡು ಇವತ್ತು ಅಲ್ಲಿ ರಸ್ತೆ ಬದಿಯಲ್ಲಿ ಹವೆಗಳನ್ನು ನೋಡ್ಬೋದು. ಹವೆಯಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಈ ಕೆಳಗಡೆ ಒಂದು ಸಣ್ಣ ಸಣ್ಣ ಅಂಗಡಿಗಳು ಕಾಣ್ತಾ ಇದ್ದಾವೆ. ಅದರ ಅಂಗಡಿ ಜೊತೆಗೆ ಇಲ್ಲಿ ಕ್ಲೋಸ್ ಆಗಿರ್ತಂಥ ಬೆಳಗಿನ ಜಾವ ಕ್ಲೋಸ್ ಆಗಿರ್ತಕ್ಕಂಥ ಶಾಪ್ಗಳು ಕಾಣಬಹುದು. ಹಾಗೆ ಇವರು ಅದರ ಪಕ್ಕದಲ್ಲೇ ಕುಳಿತುಕೊಂಡು ಒಂದು ಸೂಕ್ತವಾದ ಸುಂದರವಾದ ಒಂದು ಜಾಗದಲ್ಲಿ ತಾವು ಒಂದು ಅಡಿಗೆಯನ್ನು ಮಾಡಿಕೊಂಡು ಅಲ್ಲೇ ಎಲ್ಲರನ್ನು ಅಡಿಗೆಯನ್ನು ಮಾಡಿಕೊಂಡು ಅಲ್ಲೇ ಇವತ್ತು ಅವರು ಊಟವನ್ನು ಮಾಡೋದನ್ನು ನೀವು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ವೀಕ್ಷಕರೇ. ಅವ್ರ ಜೊತೆಗೆ ಒಂದು ಸಿಲಿಂಡರ್ ಗ್ಯಾಸ್ ಚಿಕ್ಕದೊಂದು ಸಿಲಿಂಡರ್ ಗ್ಯಾಸನ್ನು ಪರ್ಚೇಸ್ ಮಾಡಿದ್ದಾರೆ. ಅದ್ರ ಜೊತೆ ಬೋಗಣಿ ಹಾಗೂ ತಾಟು ಪ್ಲೇಟ್ಗಳನ್ನು ಇದ್ದಾವೆ. ಆ ಹವೆಯ ಪಕ್ಕದಲ್ಲಿ ತಾವು ಕುಳಿತುಕೊಂಡು ಒಂದು ಊಟವನ್ನು ಸವಿತಾ ಇರ್ತದೋ ಇದು ಒಂದು ಸುಂದರದ ಒಂದು ಕ್ಷಣ ವೀಕ್ಷಕರೇ. ನೀವು ಅಲ್ಲಿ ತಾವು ವೀಕ್ಷಕರೇ ಯಾವುದೇ ಒಂದು ಪ್ರಯಾಣ ಮಾಡಬೇಕಾದ್ರೆ ಅದರ ಪ್ರಯಾಣ ಮಾಡೋಕ್ಕಿಂತ ಮುಂಚೆ ಅವರಿಗೆ ಸ್ಪಷ್ಟವಾಗಿ ಮೊದಲು ಏನು ಬೇಕಂದ್ರೆ ಆಹಾರ ಕರೆಕ್ಟ್ ಇರಬೇಕು. ಊಟದ ಸರಿಯಾಗಿ ಟೈಮ್ದಾಗ ಊಟ ಮಾಡಬೇಕು. ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅದು ಯಾಕಂದರೆ ಬೈಕ್ ಮೇಲೆ ಮತ್ತು ಆಮೇಲೆ ಈ ಬಸ್ಸು ಕಾರುಗಳಲ್ಲಿ ಕೂತ್ಕೊಂಡು ಹೋಗೋದು ಅದೇನೇನು ಸಮಸ್ಯೆ ಅನಿಸಲ್ಲ. ನೀವು ಹ್ಯಾಂಗಾರು ಹೋಗಿದ್ರು ಹೋಗ್ಬೋದು. ಆದರೆ ಅದು ಪಾದಯಾತ್ರೆ ನಡ್ಕೊಂಡು ಹೋಗೋರಿಗೆ ಅದ್ರ ಜೊತೆಗೆ ಜೊತೆಗೆ ಒಂದು 60 ಕೆ ಜಿ ಮೂಟೆಯನ್ನು ಹೊತ್ಕೊಂಡು ಹೋಗೋರಿಗೆ ಅಂದ್ರೆ ಅವ್ರಿಗೆ ಕರೆಕ್ಟ್ ಆದಂಥ ಒಂದು ಊಟ ಇರಬೇಕು. ಯಾಕೆ ಟೈಮ್ ಟು ಟೈಮ್ ಊಟ ಮಾಡಿದ್ರೆ ಅವ್ರು ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಊಟನೇ ಇಲ್ಲ, ಹೊಟ್ಟೆಯಲ್ಲಿ ಊಟ ಇಲ್ಲ, ಮೇಲೆ ಹೊತ್ಕೊಂಡು ಹೋಗೋದಂದ್ರೆ ಸಾಧ್ಯನೇ ಆಗಲ್ಲ. ಯಾಕೆ ಎಷ್ಟು ಒಂದು 5-10 ಕಿಲೋಮೀಟ್ರ್ ನಡೆಯೋದೂ ಆಗಲ್ಲ. ಅದಕ್ಕೆ ಅವ್ರು ಸರಿಯಾದ ಒಂದು ಇದು ವ್ಯವಸ್ಥೆಯಪ್ಪ ಅಂತಂದ್ರೆ ಮೇನ್ ಅವ್ರಿಗೆ ಊಟ ಇರಬೇಕು. ಊಟ ಇದ್ದರೆ ಸರಿ ಹೋಗ್ತದೆ. ಪ್ರೀತಿ ವೀಕ್ಷಕರೇ, ಅಯೋಧ್ಯೆ ಶ್ರೀರಾಮನ ಒಂದು ಪಾದಯಾತ್ರೆಯ ಪ್ರತಿಯೊಂದು ಪಿನ್ ಟು ಪಿನ್ ವಿಡಿಯೋ ನಿಮ್ಗೆ ನಾನು ತಲುಪಿಸ್ತಾ ಇದ್ದೀನಿ. ಆ ತಲುಪಿಸೋದ್ರಿಂದ ನಿಮ್ಗೆ ಈ ವಿಡಿಯೋ ನೀವು ನೋಡಬೇಕಪ್ಪ ಅಂತಂದ್ರೆ ನೀವು ಈ ವಿಡಿಯೋವನ್ನು ನನ್ನ ಚಾನಲ್ ಮಧುಕುಮಾರ್ ಪಾಟೀಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋ ಹಲವಾರು ಜನಗಳಿಗೆ ವೀಕ್ಷಣೆ ಆಗಬೇಕಂದ್ರೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳ ಅಭಿಪ್ರಾಯಗಳನ್ನು ಹಂಚಿಕೊಡಿ. ನಮಸ್ಕಾರ.